ಬೇಸಿಕಲಿ ಈಗ ಟ್ರೇಡಿಂಗ್ ಅಂತಂದ್ರೆ ಹೆಂಗೆ, ಈಗ ಕ್ರಿಕೆಟ್ ನೀವು ಆಡ್ತೀರಾ ಅಂತಂದರೆ ನೀವು ಹೋಗ್ಬಿಟ್ಟೆ ನಾನು ಕ್ರಿಕೆಟರ್ ಆಗಬೇಕು ಅಂತ ಹೋಗೋಕ್ಕಾಗಲ್ಲ. ಕ್ರಿಕೆಟಲ್ಲಿ ನೀವು ಬ್ಯಾಟ್ಸ್ಮನ್ ಆಗ್ಬೋದು, ಬೌಲರ್ ಆಗ್ಬೋದು, ವಿಕೆಟ್ ಕೀಪರ್ ಆಗ್ಬೋದು. ಬ್ಯಾಟ್ಸ್ಮನಲ್ಲಿ ನೀವು ಅಗ್ರೆಸಿವ್ ಬ್ಯಾಟ್ಸ್ಮನ್, ಓಪನಿಂಗ್ ಬ್ಯಾಟ್ಸ್ಮನ್ ಆಗ್ಬೋದು, ಮಿಡ್ಲೆಂಡರ್ ಆಗ್ಬೋದು, ಫಿನಿಷರ್ ಆಗ್ಬೋದು. ಬಾಲಿಂಗಲ್ಲಿ ನೀವು ಲೆಗ್ ಸ್ಪಿನ್ನರ್ ಆಗ್ಬೋದು, ಆಫ್ ಸ್ಪಿನ್ನರ್ ಆಗ್ಬೋದು, ಸ್ಪೇಸ್ ಬೌಲರ್ ಆಗ್ಬೋದು, ಮೀಡಿಯಂ ಪೇಸರ್ ಆಗ್ಬೋದು, ಚೈನಾಮನ್ ಆಗ್ಬೋದು. ಇಷ್ಟೆಲ್ಲ ಇದೆ. ಟ್ರೇಡಿಂಗಲ್ಲೂ ಅದೇ ಥರ. ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೇಡಿಂಗ್: ಸ್ವಿಂಗ್ ಟ್ರೇಡಿಂಗ್, ಪೊಸಿಷನಲ್ ಟ್ರೇಡಿಂಗ್, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್, ಮೊಮೆಂಟಮ್ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್, ಸ್ಕ್ಯಾಲ್ಪಿಂಗ್, ಆಪ್ಷನ್ ಬೈಯಿಂಗ್, ಆಪ್ಷನ್ ಸೆಲ್ಲಿಂಗ್, ನಾನ್ ಡೈರೆಕ್ಷನಲ್ ಟ್ರೇಡಿಂಗ್, ಡೈರೆಕ್ಷನಲ್ ಟ್ರೇಡಿಂಗ್, ಶಾರ್ಟ್ ಗಾಮ, ಲಾಂಗ್ ಗಾಮ, ಫ್ಯೂಚರ್ ಆರ್ಬಿಟ್ರಾಜ್, ಇಂಟ್ರೆಸ್ಟ್ ರೇಟ್ ಆರ್ಬಿಟ್ರಾಜ್, ಕ್ಯಾರಿ ಟ್ರೇಡ್ಸ್, ತುಂಬ ಡಿಫ್ರೆಂಟ್ ಟ್ರೇಡ್ಸ್ ಇದೆ. ಸೊ ನಂಗೆ ಅನಿಸಿದ್ದೇನು ಅಂತಂದರೆ, ಓಕೆ ನಾನು ಗೇಮ್ ಆಡ್ತಾ ಇದ್ದೀನಿ ಅಂದರೆ ಫಸ್ಟ್ ಗೇಮಲ್ಲಿ ಏನೇನು ರೂಲ್ಸ್ ಇದೆ ಅದನ್ನೆಲ್ಲ ತಿಳ್ಕೊಳ್ಳೇಬೇಕು. ಸೊ ಫಸ್ಟ್ ಒಂದು ವರ್ಷ ನಾನು ಎಲ್ಲ ಥರದ್ದು ಮಾಡಿದೆ. ಎಲ್ಲ ಥರದ್ದು ಮಾಡಿಬಿಟ್ಟು ನಾನು ಏನು ಮಾಡ್ತಾ ಹೋದೆ, ನನಗೆ ಯಾವ್ದು ನನ್ನ ಪರ್ಸ್ನಾಲಿಟಿಗೆ ಸೂಟ್ ಆಗೋಲ್ಲ ಅದನ್ನೆಲ್ಲದನ್ನು ಎಲಿಮಿನೇಟ್ ಮಾಡ್ತಾ ಹೋದೆ. ನಾನು ಮಾಡಿಬಿಟ್ಟು ನಾನು ಇದನ್ನು ಮಾಡ್ತೀನಿ ಅಂತ ನಾನು ಹೋಗಲಿಲ್ಲ. ಯಾವ್ದು ನನಗೆ ಸೆಟ್ ಆಗೋಲ್ಲ ಅದನ್ನ ಎಲಿಮಿನೇಟ್ ಮಾಡ್ತಾ ಹೋದೆ. ಸೊ ಉಳಿದಿದ್ದೇ ಒಂದು ನಮಗೆ ಅವಾಗ ಸೆಟ್ ಆಗೋಗುತ್ತೆ. ಸೊ ಹಂಗೆ ಮಾಡ್ತಾ 2020ಇಂದ 2021 ತನಕ ಐ ಡಿಂಟ್ ಮೇಕ್ ಮನಿ, ಐ ಡಿಂಟ್ ಲೂಸ್ ಮನಿ. 2 ತಿಂಗಳು ದುಡ್ಡು ಬರ್ತಾ ಇತ್ತು, ಮತ್ತೊಂದು ತಿಂಗಳು ಹೋಗ್ತಾ ಇತ್ತು, ಮತ್ತೆ 2 ತಿಂಗಳು ಬರ್ತಾ ಇತ್ತು, ಮತ್ತೊಂದು ತಿಂಗಳು ಹೋಗ್ತಾ ಇತ್ತು. You learned basically. I learned, but I paid zero cost. That itself was a good thing.